ಇವಾಗ ಹೆಂಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 100 ರೂಪಾಯಿಗೆ ನಿಮ್ಗೆ 2 kg ಅಕ್ಕಿ ಸಿಗ್ತಾ ಇತ್ತು ಮಾಮೂಲಿ ಟೈಮಲ್ಲಿ. ಈಗ 100 ರೂಪಾಯಿಗೆ 4 kg ಅಕ್ಕಿ ಸಿಕ್ಕುತ್ತೆ. ನೀವು ತಗೋತಿರೋ ಬಿಡ್ತಿರೋ? ಆದ್ರೆ ಜನಕ್ಕೆ ಇದು ಅರ್ಥ ಆಗಲ್ಲ. ಬಿತ್ತು ಅಂತಾರೆ. ಅಯ್ಯೋ ಬಿದ್ರೆ 4 kg ಸಿಗ್ತಾ ಇದೆಯಾ, ತಗೊಂಡು ಇಟ್ಕೊಳಪ್ಪ ಅಕ್ಕಿನ. ಏನಾಯ್ತು, ನೀವು ಕಳ್ಕೊಂಡಿದ್ದೇನು? 100 ರೂಪಾಯಿ 2 kg ಸಿಕ್ಕ ಕಡೆ 100 ರೂಪಾಯಿ 4 kg ಸಿಕ್ಕರು ತಗೋತಿರೋ ತಗೊಳ್ಳೋದು, ಕಾಮನ್ ಸೆನ್ಸ್. ಇಲ್ಲ ಯಾಕಾಗಾರೆ ಸಿಪ್ನ ನಿಲ್ಲಿಸ್ತೀರಾ? ಜನಕ್ಕೆ ಇದು ಅರ್ಥ ಆಗಲ್ಲ. ಮಾರ್ಕೆಟ್ ಬಿದ್ರೆ ಸಿಪ್ ನಿಲ್ಲಿಸ್ಬೇಡಿ, ಕೈಲಿ ದುಡ್ಡು ಇದೆಯಾ ಇನ್ನೊಂದು 1000 ಎಕ್ಸ್ಟ್ರಾ ಹಾಕಿ. ಏನಾಗುತ್ತೆ, ಯು ಗೆಟ್ ಮೋರ್ ಯೂನಿಟ್ಸ್. ಸೊ ಹೀಗೆ ಮನುಷ್ಯ ಒಂದಷ್ಟು ಸಾಮಾನ್ಯ ಜ್ಞಾನ ವೃದ್ಧಿಸ್ಕೋಬೇಕು. ನಾನು ಒಂದು ಹೇಳ್ಬಿಡ್ತೀನಿ, ದೇರ್ ಇಸ್ ನೋ ಎಸ್ಕೇಪ್ ಫ್ರಮ್ ಲರ್ನಿಂಗ್. ಇದು ನಮ್ಮ ಜನ ಮಾಡೋದಿಲ್ಲ. 1000 ಜನ 1000 ಹೇಳಿ, ನೀವು ಒಂದಷ್ಟು ಬೇಸಿಕ್ ಮೂಲಭೂತವಾಗಿ ಒಂದಷ್ಟು ಲರ್ನಿಂಗ್ ಕಲಿಕೆ ಮಾಡಲೇಬೇಕು. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಆಡಿ ಕಟ್ಟೋರು. ಹೌದು. ಈಗ ಅದೇ ದುಡ್ಡನ್ನ ನೀವು ಅಷ್ಟೇ 500ರಿಂದ ಸ್ಟಾರ್ಟ್ ಮಾಡಿ. ಅದೇ ದುಡ್ಡನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂತ ಬನ್ನಿ. ಆಡಿಲಿ 6.5%, 7%, ಮ್ಯಾಕ್ಸಿಮಮ್ 7-15 ಸಿಕ್ಬೋದು, 7.15 ಸಿಕ್ಬೋದು. ನೀವು ಇಲ್ಲಿ ಆಗ್ತಾ ಹೋಗಿ 10-12% ಖಂಡಿತ ಮ್ಯೂಚುವಲ್ ಫಂಡ್. ನಾನು ಹೇಳೋದು ಇದಾಗಿ ಕಡಿಮೆ ಅಂತ. ನೀವು ಇಂಡೆಕ್ಸ್ ಫಂಡ್ಗಳನ್ನ ಲೆಕ್ಕ ಹಾಕೊಂಡ್ರು 12-15 ಈಸಿ ಕೊಡುತ್ತೆ, 18 ಕೊಡುತ್ತೆ ಇಂಡೆಕ್ಸ್ ಫಂಡ್ಸ್ಗಳು ಕೂಡ. ಇನ್ನು ಬೇರೆ ಎಲ್ಲ ಬೇರೆ. ನಾನು ಅದನ್ನ ಹೈ ರಿಸ್ಕ್ ಹೋಗ್ಲೇಬೇಡಿ. ನೀವು ಇಂಡೆಕ್ಸ್ ಫಂಡ್ ಅಂತ ಫಂಡ್ಗಳೆಲ್ಲ ಹಾಕೊಂಡೋದ್ರೂ ನಿಮ್ಗೆ 15-18% ಸಿಕ್ಕುತ್ತೆ. ದಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನಿಮ್ಮ ಇನ್ಫ್ಲೇಷನ್ 8-9% ಇದೆ ಅಂದ್ರೆ ಇಟ್ ಈಸ್ ವೆರಿ ವೆಲ್ ಬೀಟಿಂಗ್ ದ ಇದಲ್ವಾ. ಬಾಸ್ ವಾಲಾ, ಬಿ ದ ಬಾಸ್.